ಯಾವುದೇ ಭಾರತೀಯ ನಾಲಿಗೆ ಪ್ರಿವಿಲೇಜ್ ಮೋಷನ್ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಿಂಗ್ ಮಾತಾಡಲ್ಲ. ಆ ನಾಲಿಗೆ ಯಾವುದೋ ಪಾಕಿಸ್ತಾನದ್ದು ಇರಬೇಕು. ಬಾಕಿ ಭಾರತೀಯ ನಾಲಿಗೆ ಆದ್ರೆ ಹಂಗೆಲ್ಲ ಮಾತಾಡಲ್ಲ. ಪಾಕಿಸ್ತಾನ ನಾಲಿಗೆ ಮಾತ್ರ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಕ್ ಸಾಧ್ಯ. ಹಾಗಾಗಿ ಆ ನಾಲಿಗೆ ಯಾವುದು ಅಂತ ಹೇಳಿ ಸ್ವಲ್ಪ ಪತ್ತೆ ಹಚ್ಚಬೇಕಾದ ಅವಶ್ಯಕತೆ ಇದೆ. ದೇಶಭಕ್ತ ನಾಲಿಗೆ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಲ್ಲ. ಯಾವುದೋ ಯಾವುದೋ ಪಾಕಿಸ್ತಾನ ಕಡೆ ನಾಲ್ಗೇನೇ ಇರ್ಬೇಕಿದೆ. ಹಿಂಗೆ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಮಾತಾಡೋದು ಅಪ್ಪಂತವ್ ಯಾವ ಹಿಂಗ್ ಮಾತಾಡಲ್ಲ. ಮೊದಲೊಂದ್ಸಲ ಓದ್ಬಿಟ್ಟು ಆಯ್ತು. ಅವಾಚ್ಯ ಶಬ್ದ ಬಳಸಿದ ನಜೀರ್ ಅಹಮದ್ಗೆ ಪ್ರಧಾನಮಂತ್ರಿಗಳ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ ನಜೀರ್ ಅಹಮದ್ಗೆ ನಜೀರ್ ಅಹಮದ್ ಈಗ ಒಂದ್ ನಿಮಿಷ ಕೇಳಿ. ಬಾಮೇಲಿದ್ದು ಧಿಕ್ಕಾರಕ್ಕೆ ಹೋಗಬಾರ್ದು ಅನ್ನೋದು ನಿಮಗೆ ಕಾನೂನು ಗೊತ್ತೈತಿಲ್ವ? ಅಂದ್ರೆ ಒಬ್ಬ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಕಾನೂನಲ್ಲಿ ಅವಕಾಶ ಇದೆಯಾ? ಸಭಾಪತಿಗಳೇ, ಕಾನೂನದೊಳಗಿರ್ಬೇಕಲ್ಲ. ಈಗ ಮಾನ್ಯ ಸಭಾಪತಿಗಳೇ, ಕಾನೂನು ಪ್ರಕಾರ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಇಲ್ಲ, ಅವ್ರು ಕಾನೂನು ಪ್ರಕಾರ ಮಾಡ್ತಿಲ್ಲ ಅಲ್ವಾ? ಅವ್ರು ಪ್ರಯೋಗ ಮಾಡೋದನ್ನ ಸಮರ್ಥನೆ ಮಾಡ್ತೀರಾ? ಯಾರು ಅವರು ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಶ್ರೀನಿವಾಸ್ ಅವರು ಒಬ್ರು ನಮ್ಮ ಶ್ರೀನಿವಾಸ್ ಅವರು ಮಾತಾಡಿದ್ರು. ಅವ್ರು ಹೇಳಿದ್ರು ಮೋದಿ ಇಲ್ಲ ಅಂದ್ರೆ ದೇಶನೇ ಇಲ್ಲ, ಮೋದಿ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಆ ಕೋಪದಲ್ಲಿ ಟೀಕೆ ಮಾಡಿರ್ಬೋದು. ಇಲ್ಲ ನಾನು ಹೇಳೋದು ಅದಕ್ಕೆ ನಾನು ಹೇಳೋದು ಅದನ್ನ ಇದು ಯಾಕೆ ಹೇಳಿ ಅಂತ ಹೇಳುವಾಗ ಮಾತು ನಡೆದಿದೆ. ಅದರಿಂದ ಅದಕ್ಕೆ ಇಷ್ಟು ಅದಂತ ಬಹಳ ಸರಿಯಲ್ಲ ಅಂತ ನನ್ನ ಭಾವನೆ. ಅವಕಾಶ ಮಾಡಿಕೊಡಿ. ನರೇಗಾ ಬಗ್ಗೆ ಚರ್ಚೆ ಈಗಾಗಲೇ ಅದು ಮಾತಿನ ಭಾರತದಲ್ಲಿ ಮಾತಾಡಿದ್ದಾರೆ. ಅದರಿಂದ ಅದಕ್ಕೆ ತಾವು ದಯವಿಟ್ಟು ಸದನಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಭಾಪತಿಗಳೇ, ಬಚ್ಚಲ್ ಬಾಯಿಗಿಂತ ಕೆಟ್ಟ ಬಾಯಿ ಅದು. ಬಚ್ಚಲ್ ಬಾಯಿಗಾದ್ರೂ ಒಂದು ಮರ್ಯಾದೆ ಇರುತ್ತೆ. ಅದಕ್ಕೆ ಅದನ್ನು ಮೀರಿ ಕೆಟ್ಟ ಬಾಯಿ ಅದು. ನೀನು ಅಲ್ಲಿಗೆ ಹೋಗಬೇಡ. ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ಬೇಕೇನು? ಹೋಗಬೇಡ. ಮಾನ್ಯ ಸಭಾಪತಿಗಳೇ, ಒಂದು ವಿಷಯ ನಿಮ್ಗೆ ಈಗ ನಿಮಗೆ ಹೇಳ್ತೀನಿ. ಆಮೇಲೆ ಅದು ನಿಮಗೆ ನಾನು ಹೇಳ್ತೀನಿ. ನಿಮ್ಮವ್ರು ಬೇಕಾದಾಗ ಎದ್ದು ಮಾತಾಡೋದಂದ್ರೆ ನಾನು ತಡ್ಕೊಳಕ್ಕಾಗೋದಿಲ್ಲ. ಏನು ಬೇಕಾದ ಎದ್ದು ಮಾತಾಡ್ತಾರೆ. ನೀವು ಮಾತಾಡ್ತಿರ್ತೀರಿ, ಅವ್ರು ಮಾತಾಡ್ತಾರೆ. ಒಬ್ರು ಯಾರು ಮಾತಾಡ್ಲಿ, ಕೈ ಎತ್ತಲಿ, ಕೇಳಿ. ನಾನೇ ಮಾತಾಡ್ತಿದ್ದೀನಿ. ಈಗ ದೇಶದ ಪ್ರಧಾನಮಂತ್ರಿ ರವಿ, ನಿಂದ ಅತಿಯಾಗಿದೆ ಹೇಳ್ತೀನಿ. ನಿಂದ ಅತಿಯಾಗಿದೆ ಸದನದಲ್ಲಿ. ದೊಡ್ಡ ಪಂಡಿತ ಅಲ್ಲ. ಅತಿ ಮಿತಿ ಎರಡು ನಂಗೆ ಗೊತ್ತು. ನೀವು ಆ ಸಭಾಪತಿಗಳೇ ನಿಮ್ಮ ಸಮಕ್ಷಮದಲ್ಲಿ, ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡಿದ್ದನ್ನ ಅಲ್ಲ, ನಾ ಏನ್ ನಾ ಏನ್ ಮಾಡ್ತೀನಿ ಅನ್ನೋದನ್ನ ವಿಚಾರ ಮಾಡೋದು ಒಮ್ಮೆಗ್ಲೇ ಮಾತಾಡಿದ್ರ ಏನ್ ಹೇಳ್ತೀನಿ, ಏನ್ ಕೇಳುವ ಸೌಜನ್ಯ ಬೇಡ ನಿಮ್ಗೆ. ನಾ ಏನ್ ಮಾಡ್ತೀನಿ ಆಮೇಲೆ ಆಮೇಲೆ ಹೇಳ್ತೀನಿ, ಕೂತ್ಕೊಳ್ಳಿ. ನಾ ಹೇಳ್ತೀನಿ. ನಾ ಹೇಳೋ ಮಟ್ಟ ಯಾರ ಅಷ್ಟು ಪೇಷನ್ಸ್ ಇಲ್ಲ ಹೆಂಗ. ಮಾನ್ಯ ಸಭಾಪತಿಗಳೇ, ಒಂದು ಪ್ರಿವಿಲೇಜ್ ಬಗ್ಗೆ ಎರಡು ಮೋಷನ್ ಮೂವ್ ಮಾಡಿದೀವಿ. ಮಾನ್ಯ ಸಭಾಪತಿಗಳೇ, ಪ್ರಿವಿಲೇಜ್ ಬಗ್ಗೆ ಮೊನ್ನೆ ಇದು ಮುಗಿಲಿ ಕೊಡ್ತೀನಿ. ನಿನ್ನೆ ನನಗೆ ದಿನಾಂಕ 2/2/22 ಮಾನ್ಯ ವಿರೋಧಿ ಪಕ್ಷ ನಾಯಕರು ಹಾಗೂ ಇತರರು ನನಗೊಂದು ಪತ್ರವನ್ನು ಕೊಟ್ಟಾರೆ. ದಿನಾಂಕ 2/2/26 ಸಾಯಂಕಾಲ 4:25 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಭಾಷಣಕ್ಕೆ ಉತ್ತರ ಕೊಡುವ ಸಂಬಂಧದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹಮದ್ ಅವರು ಪ್ರಧಾನಮಂತ್ರಿಗಳಾದ ಮಾನ್ಯ ನರೇಂದ್ರ ಮೋದಿ ಅವರನ್ನು ದೇಶದ್ರೋಹಿ ಎಂದು ಅನೇಕ ಬಾರಿ ನಿಂದಿಸಿ ಕೂಗಿದ್ದಾರೆ. ಆದ್ದರಿಂದ ಪ್ರಧಾನಮಂತ್ರಿ ಅವರನ್ನು ಅಪಮಾನ ಮಾಡಿ ಹಾಗೂ ತೇಜೋವಧೆ ಮಾಡಿದ ಕಾರಣ ಅವರನ್ನು ಸದನದಿಂದ ಅಮಾನತುಗೊಳಿಸಬೇಕೆಂದು ವಿನಂತಿಸಿರುತ್ತೇವೆ. ವಂದನೆಗಳೊಂದಿಗೆ. ಇದು ವಿರೋಧಿ ಪಕ್ಷದವರು ಕೊಟ್ಟಂಥ ನನಗೆ ಪತ್ರ ಮತ್ತು ಅದು ನಡೆದಂಥ ಘಟನೆಗೂ ನಾನು ಸಾಕ್ಷಿಯಾಗಿದ್ದೀನಿ ಅಂತ ಒಪ್ಕೊಳ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಸಭಾನಾಯಕರೇ,
ಸದನದಲ್ಲಿ ನಾವು ಯಾವ ರೀತಿಯಿಂದ ನಡ್ಕೋಬೇಕು, ಯಾವ ರೀತಿಯಿಂದ ನಡ್ಕೋಬಾರ್ದು ಅನ್ನೋದನ್ನು ಕನಿಷ್ಠ ಒಂದು ಸೌಜನ್ಯರು ಇರಬೇಕಲ್ಲ. ಈಗ ಹಿಂದೆ ನೋಡಿ ನಿಮ್ಗೆ ಹೇಳ್ತೀನಿ ನಾನು, ಹಿಂದೆ ಹಂಗೆ ನಿಮ್ಮ ಮಾಹಿತಿ ಕೊಡ್ತೀನಿ. ಹಿಂದೆ ಒಂದು ಸಾರಿ ವಸಂತ ಕುಮಾರ್ ಇದ್ದಾಗ ಪೂರ ದೇಶ ಮೇ ಗಯ ಅಂತ ಹೇಳಿದರು. ಮೋದಿ ಇವರು ನಜೀರ್ ಅಹ್ಮದ್ ಅವರು ಮೋದಿಯ ದೊಡ್ಡ ದ್ರೋಹ ಮಾಡಿದ್ದಾರೆ. ಮಾನ್ಯ ಸಭಾಪತಿ ಇತ್ತಿನ ದಿವಸ ಬಂಗಾರದ ಭೇಟಿ ಅವೆಲ್ಲ ಮಾಮೂಲಿ. ಆಮೇಲೆ ನಜೀರ್ ಅಹ್ಮದ್ ಮಾನ್ಯ ಸಭಾಪತಿಯರೇ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಡೀ ದೇಶಕ್ಕೆ ದೊಡ್ಡ ದ್ರೋಹ ಮಾಡಿದ್ದಾರೆ. ಇವೆಲ್ಲ ಆವಾಗಿಂದ ಇದ್ದಿದ್ದು, ಏನೋ ಆವಾಗಿನ ಇದು ನಡೆದಂಥದ್ದು. ಮತ್ತು ದೇಶವನ್ನೇ ಮಾರಿದ್ದಾರೆ ಮಾನ್ಯ ಅಂಬಾನಿ ಮತ್ತು ಅದಾನಿಯವರಿಗೆ. ಆಮೇಲೆ ದೇಶಕ್ಕೆ ದ್ರೋಹ ಮಾಡಿರುವುದು ಮೋದಿ, ಇವ್ರದ್ದು ನಾನು ನಜೀರ್ ಅಹ್ಮದ್ನ ಓದೋದು. ಆಮೇಲೆ ಅವರು ಹೇಳಿದ್ದಾರೆ ಹಿಂಗೆ ಹಲವಾರು ಸರಿ ನೀವು ಹಿಂದೆಲ್ಲ ಹೇಳಿರಿ. ಆಮೇಲೆ BJPಗೆ ಧಿಕ್ಕಾರ ಇವೆಲ್ಲ ಹೇಳಿದಿರಿ. ಇವನ್ನೆಲ್ಲವನ್ನು ನಾವು ಏನಂದ್ರೆ ತೆಗೆದು ಪ್ರತಿ ಸರಿ ಆವಾಗ ನಾವು ಒಂದು ವಾರ್ನಿಂಗ್ ಕೊಟ್ಟಿದ್ದೆ. ವಾರ್ನಿಂಗ್ ಕೊಟ್ಟಾಗ ಇನ್ಮೇಲೆ ನೋಡಿ ಹೇಳಿದ್ದೇನೆ, ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಎಂದಲ್ಲ, ದಯವಿಟ್ಟು ಕೂತ್ಕೊಳ್ಳಿ. ಮಾನ್ಯ ಪ್ರತಾಪ್ ಸಿಂಹ ನಾಯಕರು ಎಲ್ಲರಿಗೂ ಹೇಳಿದ್ದು ನಾನು. ಇದು ಹೇಳಿದ ನಂತರ ಮತ್ತು CT ರವಿ ಅವರು ಮಾತಾಡಿದರು, ಹನುಮಂತ ನಿರಾಣಿ ಅವರು ಮಾತಾಡಿದರು, ಎಲ್ಲರೂ ಮಾತಾಡಿದರು. ಇದೆಲ್ಲ ಆಯಿತು. ಅಷ್ಟಕ್ಕೆ ಅವತ್ತು ಮುಂದೆ ನಾನು ಹೇಳಿದೆ, ಇವರು ಭಾರತಿ ಶೆಟ್ಟಿ ಅವರು ಹೇಳಿದರು, ಈ ದೇಶದ ಪ್ರಧಾನಮಂತ್ರಿಯವರು ಈ ದೇಶವನ್ನು ಉದ್ಧಾರ ಮಾಡಿದ್ದಾರೆ ಎಂದು ಹೇಳಲಿ ಅಂತ ಹೇಳಿದ್ರು. ಇವೆಲ್ಲ ಆದ ನಂತರ ನಾವೇನು ಹೇಳಿದ್ವಿ, ಚಲೋನಾರಾಯಣ ಸ್ವಾಮಿಯವರು ಮಾತಾಡಿದರು. ಕೊನೆಗೆ ನಾವು ಹೇಳಿದೆ, ಸರಿಯಾದ ಕ್ರಮ ಅಲ್ಲಪ್ಪ, ಇದನ್ನು ನೀವು ದೇಶದ ಪ್ರಧಾನಮಂತ್ರಿ ಯಾರೇ ಇರಲಿ, ಪ್ರಧಾನಮಂತ್ರಿ ಅವ್ನು ಪಕ್ಷ ಏನು ಇರೋಂಗಿಲ್ಲ. ದೇಶದ ಪ್ರಧಾನಮಂತ್ರಿ ನಮಗೆ ಗೌರವ ಕೊಡೋದು ನಮ್ಮ ಧರ್ಮ ಅಂತ ನಾನು ಹೇಳಿದೆ. ಅದಕ್ಕೆ ಅದ್ರ ಬಗ್ಗೆ ನೀವು ವಿಷಾದ ವ್ಯಕ್ತಪಡಿಸಿರಿ ಅಂತ ತಿಳ್ಕೊಂಡು ನಾನು ಹೇಳಿದೆ. ಅವಾಗೂ ಅವರು ಅದರ ಬಗ್ಗೆ ಏನು ಜಾಸ್ತಿ ಇದನ್ನು ಮಾಡಲಿಲ್ಲ. ಹೇಳ್ತೀನಿ, ಮತ್ತೆ ಮುಂದೆ ಬಂತು. 13/7/23 ನಜೀರ್ ಅಹ್ಮದ್ ಅವರು ಪ್ರಧಾನಮಂತ್ರಿ ನಂಬರ್ 1 ಫ್ರಾಡ್, ನಿಮ್ಮ ಪ್ರಧಾನಮಂತ್ರಿ ದೇಶಕ್ಕೆ ದ್ರೋಹ ಮಾಡಿದ್ದಾರೆ, ಪ್ರಧಾನಮಂತ್ರಿಗೆ ಧಿಕ್ಕಾರ ಧಿಕ್ಕಾರ, ನರೇಂದ್ರ ಮೋದಿಗೆ ಧಿಕ್ಕಾರ ಧಿಕ್ಕಾರ, ಅದು ಯಾವುದೂ ನಾನು ಕಡ್ತಕ್ಕೆ ಹೋಗಬಾರ್ದು ಅಂತ ಹೇಳಿದೆ. ಆಮೇಲೆ ಇದಾದ ನಂತರ ಇಷ್ಟೆಲ್ಲ ಆದಾಗೂ ಕಡೆಗೆ ಏನಂತ ಎಲ್ಲರೂ ಮಾತಾಡಿದರು. ಮಾತಾಡಿದ ನಂತರ ನಾನೇನು ಹೇಳಿದೆ, ಏನಾದರೂ ಮಾಡಿ ಈ ರೀತಿ ಇದು ರಿಪೀಟ್ ಆಗಬಾರ್ದು, ಇವನ್ನೆಲ್ಲ ಮಾಡಬಾರ್ದು ಅಂತ ನಾವೆಲ್ಲ ಭಾಳಷ್ಟು ಹೇಳಿದೆ. ಭಾಳ ಮಂದಿ ಎಲ್ಲ ಮಾತಾಡಿದ್ರು. ದೇಶದ ಒಂದು ಧೈರ್ಯ ಬರುತ್ತದೆ, ಅವರಿಗೆ ಒಂದು ಅವಕಾಶ ಸಿಕ್ಕಿದೆ. ಅದೇ ರೀತಿ ಸನ್ಮಾನ್ಯ ಸಭಾಪತಿಯವರೇ, ನನ್ನೆ ನಾನು ಮಾತನಾಡಬೇಕಾದ್ರೆ ಪ್ರೊವೊಕೇಶನ್ ಎಲ್ಲಿಂದ ಬಂತು ಅಂತ ನೀವೇ ತೀರ್ಮಾನ ಮಾಡಬೇಕು. ಮೋದಿ ಇಲ್ಲ ಅಂದರೆ ದೇಶದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಸದಸ್ಯರು ಹೇಳಿದರು. ನಮಗೆ ಮೋದಿ ಅಂತ ಹೇಳ್ಬಿಟ್ಟು ಅಮೆರಿಕಲ್ಲಿ ಹೋಗಿ ಹೇಳಿಬಿಟ್ಟು ಇವತ್ತಿನ ದಿವಸ ರಾಷ್ಟ್ರದಲ್ಲಿರ್ತಕ್ಕಂಥ ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ. ಕಾರ್ಮಿಕರು ಇಲ್ಲ, ಫಸ್ಟ್ ಮಾತಾಡೋದಕ್ಕೆ ಅವಕಾಶ ಕೊಡಿ ಸಭಾಪತಿಗಳೇ. ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ, ಕಾರ್ಮಿಕರೆಲ್ಲ ಬೀದಿಗೆ ಬಂದಿದ್ದಾರೆ. ಹಿನ್ನೆಲೆ ಬೇಕಾಗಿಲ್ಲ ನಮಗೆ, ಹಿನ್ನೆಲೆ ಬೇಕಾಗಿಲ್ಲ. ಹೇಳ್ತಾ ಇದ್ದಾರೆ ಈಗ ಯಾರೋ ಒಂದು ಅವ್ರಿಗೆ ಬೇಕಂತ ಹೇಳಿದ್ರು, ಸಂವಿಧಾನಿಕವಾಗಿದ್ರೆ ಪ್ರಸ್ತಾವ ಮಾಡಲಿಕ್ಕೆ ಮಾತಾಡ್ತಾರೆ. ಅಲ್ಲ, ದೇಶದ ಪ್ರಧಾನಮಂತ್ರಿ ಅಂತಂದ್ರೆ ಇಡೀ ಪ್ರಪಂಚನೇ ಹೆಮ್ಮೆ ಪಡ್ತಾ ಇದೆ. ಇವರಿಗೆ ಒಬ್ಬರಿಗೆ ಇಷ್ಟ ಇರಬಹುದು ನೋಡಿ. ರವಿಕುಮಾರ್, ಸದನದಲ್ಲಿ ನೀವು ಅಷ್ಟ ಬುದ್ಧಿವಂತರು ತಿಳ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರಾಗಿಲ್ಲ. ನಾ ಹೇಳ್ತೀನಿ, ಮಾತಾಡಕತ್ತೀನಿ, ನಾ ಹೇಳ್ತೀನಿ. ನನ್ನ ಒಳಗೆ ನೀವು ನಡು ಯಾಕೆ ಅದಕ್ಕೆ ಪ್ರಸಂಗ ಮಾಡ್ತೀರಿ? ಹೇಳಕತ್ತೀನಿ. ಈಗ ನೀವು ಹೇಳಿದ್ ಸರಿ ಇದೆ, ಒಪ್ಪಿದೆ. ಮಾತಾಡೋ ಚಟನ ಇದ್ರೆ ಮಾತಾಡಿ. ಮಾನ್ಯ ಬಿಡಿ, ನಾ ಹೇಳಿದ್ದೀನಿ. ಕೊಟ್ಟಿದ್ದೀರಾ, ಅದಕ್ಕೆ ಕೇಳಕ್ಕೆ ತಾಳ್ಮೆ ಇಲ್ಲ. ಸಹಿಸಿಕೊಂಡ ತಕ್ಷಣ ನೀವು ಅವಕಾಶ ಮಾಡಿಕೊಂಡು ಯಾಕಂದ್ರೆ ಅವ್ರು ಭಾಷಣ ಮಾಡ ಅಂತ ಆ ರೀತಿ ಸರಿಯಾಗಲ್ಲ. ಅವಕಾಶ ಮಾಡಿಕೊಡಿ. ಆಮೇಲೆ ಏನ್ ಹೇಳಿದ್ರೆ ಮಾಡಿ ನೀವು. ಆಯ್ತು, ಸಭಾಪತಿ ಪೀಠದಿಂದಲೇ ಹೇಳಿದರೆ ಅಕ್ಷಮ್ಯ ಅಪರಾಧ ಅಂತ. ಆ ಪೀಠದಿಂದ ಮತ್ತೇನು ಉತ್ತರ ಬರುತ್ತೆ ನೋಡೋಣ. ನಜೀರ್ ಅವರ, ನಾನು ನಿಮ್ಗೆ ಹೇಳಿದ್ನಲ್ಲ, ರಿಪೀಟ್ ಮಾಡೋದಿಲ್ಲ. ನೀವು ನನ್ನ ಮಾತಿಗೆ ಸಂಬಂಧ ವಿರೋಧ ಪಕ್ಷ ಕ್ರಮ ಕೋರಿ, ವಿರೋಧ ಪಕ್ಷ ಅಲ್ಲ ಸದನಕ್ಕೆ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು. ಕೊಟ್ರೆ ನಿಮಗೂ ಗೌರವ, ಸದನಕ್ಕೆ ಗೌರವ. ಅದು ನೀವು ಬಿಟ್ಟದ್ದು. ಏನು ಮಾಡ್ತೀರಿ ನನಗೆ ಹೇಳ್ಬಿಡಿ, ಭಾಷಣ ಮಾಡಬೇಡಿ. ಇರ್ತಕ್ಕಂಥ ಕೆಲವು ವಿಷಯಗಳು ಮಾತಾಡಬೇಡ್ರಿ, ನನಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ನಾನು ಅವತ್ತು ಹೇಳಿದ್ದು, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಮುಚ್ಚಿದೆ, ಕಾರ್ಮಿಕರೆಲ್ಲ ಅದರಿಂದ ಹೇಳಿದ್ರೆ, ಇದರಿಂದ ಹೇಳಿಲ್ಲ. ನೀವು ಹೇಳಿದ್ದು
ಹೇಳಿದ್ದು ಈಗ ತಪ್ಪು. ಆಯ್ತು. ಅದರಿಂದ ಅಕ್ಷಮ್ಯ, ಅದರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ. ಎಲ್ಲೆಲ್ಲ ಮಾತಾಡೋಕೆ ಅವಕಾಶ ಇಲ್ಲ. ಪೀಠ ಏನ್ ಆದೇಶ ಕೊಟ್ಟಿದೆ ಅದನ್ನು ಒಪ್ಪಿದ್ರೆ ವಿಶ್ಲೇಷಣೆ ಬೇಕಾಗಿಲ್ಲ ನಮಗೆ. ಈಗ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಅಷ್ಟೇ. ಕುತ್ಕೊಳ್ಬಿಡಿ, ನೀವೇ ಪೀಠದಲ್ಲಿ ಕುತ್ಕೊಂಡ್ಬಿಡಿ. ಇಲ್ಲಾಂದ್ರೆ ಈಗ ಸಭಾಪತಿ ಅವರೇ, ಕ್ಷಮೆ ಕೇಳಬೇಕು. ನೀವೇ ಡೈರೆಕ್ಟ್ ಮಾಡ್ತೀರಾ? ಏನು ಅವ್ರ ಮಾತುಗಳನ್ನು ಬೆಂಬಲಿಸ್ತೀರಾ ನೀವು? ಅವರು ಹೇಳಿದ್ದನ್ನು ಬೆಂಬಲಿಸ್ತೀರಾ? ಬೆಂಬಲಿಸ್ತೀರಿ ಅಂದ್ರೆ ಹೇಳಿ. ಸಭಾನಾಯಕರೇ, ಅಲ್ಲಲ್ರಿ, ಒಂದು ನಿಮಿಷ, ಒಂದು ಟ್ರ್ಯಾಕಿಗೆ ಹೊಂಟಿದೆ, ಅದು ಮುಗೀಲಿ, ಆಮೇಲೆ ನೀವು ಹೇಳಕತ್ತಿರ ನಿಮ್ಗೆ. ಅದಕ್ಕೆ ವಿಶ್ಲೇಷಣೆ ಬೇಡ. ಆಯ್ತು ರೀ, ಆಯ್ತು. ಒಂದು ಕೇಳ್ಬೇಕಾಗತಿ, ಒಮ್ಮಿಗೆ ಎಲ್ಲ ನೀವು ಹೇಳ್ದಂಗೆ ಆಗುದಿಲ್ಲ. ನಜೀರ್ ಅಹ್ಮದ್ ಅವರ ಸಭಾಪತಿಯವರ ಇವತ್ತು ನಾವು ಬೆಳಗ್ಗೆ ಬಂದಾಗ ಒಂದ್ ನಿಮಿಷ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ ರವಿ ಅವರು ಇದು ಏನು ಪಾಕಿಸ್ತಾನ ನಾಲ್ಗೆನಾ, ಇದು ಪಾಕಿಸ್ತಾನ ನಾಲ್ಗೆಲ್ಲ ಇಲ್ಲಿ ನಡೆಯಲ್ಲ ಅಂತೇಳಿ. ನಾವು ಹುಟ್ಟಿ ಬೆಳೆದಿರೋದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ. ನಾವೇನು ಪಾಕಿಸ್ತಾನದಿಂದ ಬಂದಿದ್ದೀವಾ? ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಹೇಳೋರು ಏನ್ ಹೇಳ್ಬೇಕು? ಮಾಡ್ರಿ, ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಮಾತಾಡಿದ ಮಾತನ್ನ ಸಮರ್ಥನೆ ಯಾವ ಸಸ್ಪೆಂಡ್ ಮಾಡಿ ಅವ್ರಿಗೆ. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಂಗೆ ಮಾತಾಡೋರು ಏನಂತ ಸಮರ್ಥನೆ ಮಾಡ್ಕೋತೀರಿ ನೀವು? ನೋಡಿ ಇವರೇ, ಪಾಕಿಸ್ತಾನದಲ್ಲಿ ಆಗಿದ್ದು ಚಾಲನೆ ಮಾಡೋರು. ಭಾರತ ದೇಶದವರು ಮಾತಾಡೋದಿಲ್ಲ. ಮುಖ್ಯಮಂತ್ರಿಗಳು ಯಾವ ಪಕ್ಷದವರಾಗಿದ್ರು ನಾವು ಗೌರವಿಸ್ತೇವೆ. ಇದಕ್ಕಿಂತ ಒಳ್ಳೆ ಪದಗಳು ಏನ್ ಹೇಳ್ಬೇಕು ಅವ್ರಿಗೆ? ಮಾನ್ಯ ಸಭಾಪತಿಯವರೇ, ಸನ್ಮಾನ ಮಾಡ್ಬೇಕಾಗಿ ಇದು ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಈ ಸದನದಲ್ಲಿ ಸನ್ಮಾನ್ಯ ಸಭಾಪತಿಯವರೇ, ನನಗೊಂದು ಅವಕಾಶ ಕೊಡಬೇಕು. ಈಗ ಪ್ರತಿ ದಿವಸ ನಾವು ಯಾರು ಇಡೀ ಕರ್ನಾಟಕದಲ್ಲಿ ಇರೋರು ಯಾರು ಕೂಡ ಪಾಕಿಸ್ತಾನಿಗೆ ಜ್ಞಾಪಕ ಮಾಡ್ಕೊಳ್ಳಲ್ಲ. ಆದ್ರೂ opposition ಅವರು ಪ್ರತಿ ದಿವಸ ಹತ್ತಾರು ಪಾಕಿಸ್ತಾನ ಜ್ಞಾಪಕ ಮಾಡ್ಕೊತಾರೆ. ಅದ್ಯಾಕೆ ಜ್ಞಾಪಕ ಮಾಡ್ಕೊತಾರೆ ಏನೋ ಗೊತ್ತಿಲ್ಲ. ಕ್ಷಮೆ ಕೇಳಿದ್ರೆ ಅಪೋಸಿಷನ್ ಪಾರ್ಟಿಯವರು ಪ್ರತಿ ಸದಸ್ಯರು ಪಾಕಿಸ್ತಾನಿಗೆ ಜ್ಞಾಪಕ ಮಾಡ್ಕೊಳ್ತಾರೆ. ಅವಕಾಶ ಕೊಡಿ, ಹೇಳಿ. ತಾವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅವರು ಸ್ಪಂದನೆ ಮಾಡ್ತಾರೆ. ಮಾತಾಡಿ ಸೂಚನೆ ಕೊಟ್ಟಿದ್ರಿ. ಪಾಕಿಸ್ತಾನ ಸಭಾಪತಿಗಳೇ, ಸದಸ್ಯ ಏನ್ ಮಾತಾಡ್ಬೇಕು ಅನ್ನೋದನ್ನ ಇವರೇ ಡಿಕ್ಟೇಟ್ ಮಾಡಿದರೆ ಈಗ ಸಭಾಪತಿಗಳೇ ಪದೇ ಪದೇ ಪುನರಾವರ್ತನೆ ಆಗುತ್ತೆ ಅಂದ್ರೆ ಅದು ಮಾನಸಿಕ ರೋಗ. ಅವರೇ ಡೈರೆಕ್ಷನ್ ಕೊಡ್ಲಿ, ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ. ಒಬ್ಬ ಭಾರತೀಯ ನಾಗರಿಕನ ಹಿಡ್ಕೊಂಡು ಪಾಕಿಸ್ತಾನ ನಾಲಿಗೆ ಅಂತ ಮಾತಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ? ಕೂಡ ಬಹಳ ಚೆನ್ನಾಗಿ ನಡ್ಕೋತಾರೆ. ಬೆಳಗ್ಗೆ ಸಂಜೆ ಪಾಕಿಸ್ತಾನದವರು ಕೂಡ ಈ ತರ ಮಾತಾಡಕ್ ಸಾಧ್ಯ ಇಲ್ಲ. ಒಂದು ನಿಮಿಷ, ಪಾಕಿಸ್ತಾನ ಅಂತ ಮಾತಾಡಕೊಟ್ಟು ಕುತ್ಕೋರಿ. ಮಾನ್ಯ ಸಭಾಪತಿಗಳೇ, ಬರ್ರಿ, ಇಲ್ಲಿ ಒಳಗಡೆ ಕೂಡ್ಕೋರಿ. ಇವತ್ತು ಕಳೆದ 3-4 ದಿನದಿಂದ ನೀವು ಒಂದು ಆರ್ಡರ್ ತಗೊಂಡ್ಬಂದ್ಮೇಲೆ ಹೌಸ್ನ ನಾವೆಲ್ಲ ಸದಸ್ಯರು ಸೇರಿ ಸಂವಿಧಾನ ಮತ್ತೆ ರಾಷ್ಟ್ರೀಯತೆಗೆ ಮೀರಿದವರು ಯಾರು ಇಲ್ಲ ಅನ್ನೋದನ್ನ ಇಡೀ ಸದನ ಒಪ್ಕೊಂಡಿದೆ. ಈ ಕಡೆ ಬರ್ತೀರಿ, ಸ್ವಲ್ಪ ಕಾಣಂಗಿಲ್ಲ. ಯಾಕಂದ್ರೆ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಸಂವಿಧಾನದ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳಾಗಿದ್ದಾವೆ. ರೂಲ್ ಆಫ್ ಲಾ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳು ನಡೀತಾ ಇದ್ದಾವೆ 3-4 ದಿನದಿಂದ. ರಾಷ್ಟ್ರವಾದ ಮತ್ತೆ ರಾಷ್ಟ್ರೀಯತೆ ಬಂದಾಗ ಇದರಲ್ಲಿ ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ ಅನ್ನೋದು ಎರಡೂ ಕಡೆಯನ್ನು ನಾವು ಕ್ಲಾರಿಫೈ ಮಾಡಿದ್ದೀವಿ. ಆದರೆ ನಿನ್ನೆ ಅವ್ರು ಹೇಳ್ದಂಗೆ ಕೆಲವು ಪ್ರೊವೊಕೇಶನ್ ಆದಾಗ ಅವರು
ಏನೋ ಮಾತು ಮೀರಿ ಅದನ್ನ ಹೇಳಿರ್ಬೋದು. ಒಂದು ನಿಮಿಷ ರವಿಕುಮಾರ್ ಅವರೇ, ದಯಮಾಡಿ ಹೇಳ್ತಾ ಇದ್ದೀನಿ ಕೇಳಿಲ್ಲಿ. ಕ್ಷಮೆ ಕೇಳಬೇಕು. ರವಿಕುಮಾರ್, ನನಗೆ ಟೈಪ್ ನನಗೆ ಟೈಪ್ ಕೊಟ್ಟಿದ್ದೀರಿ. ಚರ್ಚೆ ಮಾಡೋಣ. ಒಂದು ನಿಮಿಷ ನೀವು ರೂಲಿಂಗ್ ಸಭಾಪತಿಗಳೇ, ಆದ್ರೆ ಅವರು ಫೋನ್ ರೂಲಿಂಗ್ ಮೇಲೆ ಸಮರ್ಥನೆ ಬೇಕಾಗಿಲ್ಲ. ಮಾನ್ಯ ಸಭಾಪತಿಗಳ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋರು ನಾವು. ಅವರನ್ನು ಆಫ್ಘಾನಿಸ್ತಾನದಿಂದ ಬಂದಿಲ್ಲ, ಅವರನ್ನು ಶ್ರೀಲಂಕಾದಿಂದ ಬಂದಿಲ್ಲ. ನಾವೆಲ್ಲರೂ ಈ ಸ್ವಾತಂತ್ರ್ಯಕ್ಕೆ ಈ ದೇಶದ ಹಂಗಾಗಿ ಸಭಾಪತಿಗಳೇ ಮಾನ್ಯ ವಿರೋಧ ಪಕ್ಷಕ್ಕೆ ನಾಯಕರನ್ನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಸಭಾಪತಿಗಳು ಹೇಳ್ದಂಗೆ ಒಂದ್ 2 ನಿಮಿಷ ಅವಕಾಶ ಕೊಡಿ. ಸದನ ನಡಿಬೇಕಾಗಿದೆ, ಎಲ್ಲ ಬಹಳಷ್ಟು ಕಾರ್ಯಕ್ರಮಗಳಿಂದ ಸಂವಿಧಾನ ರಾಷ್ಟ್ರವಾದ ದಯಮಾಡಿ ಸಭಾಪತಿಗಳು ಹೇಳಿದ್ರು ಕೇಳಿ ಒಂದ್ 2 ನಿಮಿಷ ಅವಕಾಶ ಕೊಡ್ಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಬಂದಾಗ ಈ ಪಾಕಿಸ್ತಾನ ನಾಲ್ಗೆ ಅಂತ ಅದೆಲ್ಲ ಆಮೇಲೆ ಅದನ್ನ ನಾವು ಅವರು ವಿಷಾದ ಪಡಿ ಮಾಡ್ಲಿ. ಸರಿ, ನೀವು ಕೊಡಿ. ಪಾಕಿಸ್ತಾನ ನಾಲ್ಗೆ ಅಂತ ಹೇಳೋದು ನಾವು ಈ ನೀವು ಕೊಡಿ. ಪಾಕಿಸ್ತಾನ ನಿಮ್ಗೇನಾಗ್ತಿದ್ರಿ? ಅವ್ರು ಪಾಕಿಸ್ತಾನ ಅಂದ್ರ ಮತ್ತೆ ಯಾಕೆ ಹೇಳಿದ್ದು ಪಾಕಿಸ್ತಾನ ಈಗ ನೀವೇನ್ ಮಾಡ್ತೀರಿ ಹೇಳಿ? ಉಳಿದೆಲ್ಲ ಪಾಕಿಸ್ತಾನ ನಾಲ್ಗೆ ಉಳಿದೆಲ್ಲ ಬೇಡ. ಈಗ ನೀವೇನ್ ಮಾಡ್ತೀರಿ? ಕ್ಷಮೆ ಕೇಳ್ತಿರಿಲ್ಲ? ಫಸ್ಟ್ ಅದು ತೀರ್ಮಾನ ಮಾಡಿ. ಇಲ್ಲ, ನಾ ಇದನ್ನ ಹೇಳ್ತೀನಿ. ಆಯ್ತು, ನಮ್ಗೆ ಭಾರಿ ನೋವಾಗಿದೆ. ಇವತ್ತಿನ ದಿವಸ ವಿಶ್ವಗುರು ಅಂತ ಯಾರಾದ್ರೂ ಈ ರಾಷ್ಟ್ರದಲ್ಲಿ ಇದ್ರೆ ಮಹಾತ್ಮ ಗಾಂಧಿ ಮಾತ್ರ. ವಿಶ್ವಗುರು ಅಂತ ಪ್ರಾರಂಭ ಮಾಡ್ತಾರೆ, ಅದೆಲ್ಲ ಭಾರಿ ನೋವಾಗ್ತದೆ ನಮ್ಗೆ. ಅವರು ವಿಶ್ವಗುರುನೇ. ಮಹಾತ್ಮ ಗಾಂಧಿ ಇವರು ಉದ್ದಟತನ. ಮಹಾತ್ಮ ಗಾಂಧೀಜಿ ವಿಶ್ವಗುರು ಅನ್ನೋದ್ರ ಬಗ್ಗೆ ನಾವು ಒಪ್ಕೊಂತೇವೆ. ಇದು ಉದ್ದಟತನದ ಪರಮಾವಧಿ. ಇದು ಮಹಾತ್ಮ ಗಾಂಧೀಜಿ ವಿಶ್ವಗುರು ನಾವು ಈ ರೀತಿ ಕೆಟ್ಟ ಪದಗಳನ್ನು ಬಳಸ್ತಾರೆ ಇವರು. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಅವರ ಕಾರ್ಯದರ್ಶಿ ಆಗಕ್ಕೆ ಯೋಗ್ಯತೆ ಇದೆ ಅವ್ರಿಗೆ. ಅವರ ಕಾರ್ಯದರ್ಶಿ ಆಗಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ. ಅದನ್ನು ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಅವರನ್ನ ಕಾರ್ಯದರ್ಶಿ ಸ್ಥಾನದಿಂದಲೂ ತೆಗಿಬೇಕು. ವಿಶ್ವಗುರು ಅಂತವ್ರು ಬಿಡ್ತಾರೋ ಪ್ರಶ್ನೆ ಇಲ್ಲ, ಆದ್ರೆ ರಾಷ್ಟ್ರದ್ರೋಹಿ ಅಂತ ಹೇಳಿರೋದಕ್ಕೆ ಕ್ಷಮೆಯನ್ನ ಕೇಳಬೇಕು. ನಾವು ಮಹಾತ್ಮ ಗಾಂಧೀಜಿನ ವಿಶ್ವಗುರು ಅಂತ ಒಪ್ಕೊಂತೇವೆ. ನೋಡಿ ಇವ್ರೆ, ನೀವ್ ಯಾಕೆ ಮಾತಾಡ್ತೀರಿ? ಎಲ್ಲ ಹೇಳಿನಿ ಅವ್ರವ್ರ ವೈಯಕ್ತಿಕ ನಿಮ್ ಪಾಕಿಸ್ತಾನ ಮತ್ತೊಂದು ಮುಗಿದ ಸಂಬಂಧ ಇಲ್ಲದ ವಿಷಯ ನಾನು ಮಾತಾಡಕ್ಕೆ ಏನಾರು ಮಾತಾಡ್ಕೊಡಿ. ನನಗೇನಾದ್ರು ಇಲ್ಲಿ ಬಂದಂಥ ಪ್ರಶ್ನೆ ಇಡೀ ಸದನಕ್ಕೆ ಅವಗೌರವ ಆಗೈತಿ. ಪ್ರಧಾನಮಂತ್ರಿ ಮಾಡಿ ನಮಗೆ ಮಾಡಿದಾಗ ಕ್ಷಮೆ ಕೇಳ್ಬೇಕಂತ ಅವ್ರಿಗೆ ಹೇಳೀನಿ. ಅವ್ರು ಕೇಳು ಮಾಡ ತಡೀರಿ. ಕೇಳಲಿಲ್ಲ ಅಂದ್ರೆ ನಂದೇ ಆದಂಥ ಕ್ರಮ ತಗೋತೀನಿ. ಸುಮ್ಮನೆ ಕೂತ್ಕೊಳ್ರಿ. ನೀವು ಸುಮ್ಮನೆ ಕೂತ್ಕೊಳ್ಳಿ, ಬರೀ ಮಾತಾಡೋ ಚಟ ಆಯ್ತು ನಿಮಗೆಲ್ಲ. ಮಾನ್ಯ ಸಭಾಪತಿಗಳೇ, ನಮ್ಮ ಸಭಾನಾಯಕರೇ, ಒತ್ತಾಯದ ಮೂಲಕ ನಮಗೆ ಈ ಕ್ಷಮೆ ಬೇಕಾಗಿಲ್ಲ. ಮೊದಲು ಅವ್ರನ್ನ ಹೊರಗಾಕಿ, ಎಲ್ಲ ಸರಿ ಹೋಗುತ್ತೆ. ಇನ್ನೊಬ್ರು ಯಾರು ಇಂಥ ಪದಗಳನ್ನ ಆಮೇಲೆ ಬಳಕೆ ಮಾಡೋದಿಲ್ಲ. ಸರಿಯಾದ